ಹಾಯ್ ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ಸ್ವಾಗತ. ಇವತ್ತೊಂದು ಸ್ಪೆಷಲ್ಲಾಗಿ ಹೀರೆಕಾಯಿ ಮತ್ತು ಪಡವಲಕಾಯಿ ಬಜ್ಜಿ ಮಾಡೋಣ. ತುಂಬಾ ಸುಲಭವಾಗಿ ನಾನು ಹೇಳ್ಕೊಡೋ ಮೆಥಡಲ್ಲಿ ಮಾಡಿದ್ರೆ ಗರಿ ಗರಿ ಹಾಕಿ ಟೇಸ್ಟಿಯಾಗಿ ಬರ್ತವೆ. ಇಲ್ಲಿ ಪಡವಲಕಾಯಿ ತೊಗೊಂಡು ನಾನು ರೌಂಡಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ತೆಳುವಾಗಿ ಹೀರೆಕಾಯಿನ ಮೇಲೆ ಲೈನ್ ಥರ ಇರುತ್ತಲ್ಲ, ಅದನ್ನು ಸ್ವಲ್ಪ ಈ ಥರ ಚಾಕುನ ತೆಕ್ಕೊಂಡು ಆದಮೇಲೆ ಇದನ್ನು ತೆಳುವಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಸ್ಲೇಸ್ ಆಗಿದ್ದರೆ ಚೆನ್ನಾಗಿರುತ್ತೆ. ಎಳೆಯದಾದರೆ ಹೀರೆಕಾಯಿ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, 2 ಕಪ್ಪಷ್ಟು ಕಡಲೆ ಹಿಟ್ಟು. ಇದಕ್ಕೆ ಒಂದು 3/4 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ಳೋಣ. ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಇಲ್ಲಿ ಉಪ್ಪು ಹಾಕೋಣ, ರುಚಿಗೆ ಬೇಕಾಗುವಷ್ಟು. ಇಲ್ಲಿ 1 ಸ್ಪೂನ್ ಜೀರಿಗೆ ತೊಗೊಂಡು ನಾನು ಕೈಯಿಂದ ಈ ಥರ ಮ್ಯಾಶ್ ಮಾಡಿ ಹಾಕ್ತಾಯಿದ್ದೀನಿ. ಈ ಥರ ಮಾಡೋದ್ರಿಂದ ಅದರಲ್ಲಿರೋ ಫ್ಲೇವರ್ ಬಿಟ್ಕೊಂಡು ಒಳ್ಳೆ ಟೇಸ್ಟ್ ಬರುತ್ತೆ. ಮತ್ತು 1/4 ಟೀ ಸ್ಪೂನಷ್ಟು ಕುಕ್ಕಿಂಗ್ ಸೋಡಾ ಹಾಕ್ತಾಯಿದ್ದೀನಿ. ಇಲ್ಲಿ ಇವೆಲ್ಲನೂ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗೆ. ಮಿಕ್ಸ್ ಆದಮೇಲೆ ಇದಕ್ಕೆ ಕಾದಿರೋಂಥ ಎಣ್ಣೆ ಹಾಕ್ಕೊಳ್ಳೋಣ. 1-2 ಸ್ಪೂನಷ್ಟು ಕಾದಿರೋ ಎಣ್ಣೆನ ಹಾಕ್ತಾಯಿದ್ದೀನಿ. ಇದೆಲ್ಲನೂ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಡ್ರೈ ಪೌಡರು ಮಿಕ್ಸ್ ಆದಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಒಂದೇ ಸರಿ ಹಾಕಿಬಿಡಬಾರ್ದು, ಗಂಟಾಗತ್ತೆ. ಹಾಗಾಗಿ ಸ್ವಲ್ಪ ಹಾಕ್ಕೊಂಡು ನೋಡಿ, ಈ ಥರ ವಿಸ್ಕರಲ್ಲಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿದಷ್ಟು ಫ್ಲಫಿಯಾಗಿ ಆಗುತ್ತೆ ಹಿಟ್ಟು. ನೋಡಿ, ಸುಮಾರು ಒಂದು 5 ನಿಮಿಷಗಳ ಕಾಲ ನಾನು ಚೆನ್ನಾಗಿ ಇದನ್ನು ಬೀಟ್ ಮಾಡ್ಕೊಂಡಿದ್ದೀನಿ, ಈ ಥರ ಫ್ಲಫಿಯಾಗಲಿ ಅಂತ. ಸ್ವಲ್ಪ ಅದು ಕಡಲೆ ಹಿಟ್ಟು ವೈಟ್ ಕಲರಾಗಿ ಚೇಂಜ್ ಆಗಬೇಕು, ಡಾರ್ಕ್ ಇರೋದು ಲೈಟ್ ಆಗಬೇಕು, ಅಲ್ಲಿ ತನಕ ವಿಸ್ಕ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇಲ್ಲಿ ಹೀರೆಕಾಯಿನ ಸ್ಲೇಸಸ್ನ ಒಂದೇ ಸರಿ 4-5 ಹಿಟ್ಟಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕಾದಿರೋಂಥ ಎಣ್ಣೆಗೆ ಹಾಕೋತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಕಾದಾದಮೇಲೆ ಸಿಮ್ಮಲ್ಲಿ ಇಟ್ಕೊಂಡು ಹಾಕ್ಕೋಬೇಕು. ಈ ಥರ ನೋಡಿ, ಹಿಟ್ಟನ್ನು ನೀಟಾಗಿ ಅದಕ್ಕೆ ಕೋಟ್ ಮಾಡಿಕೊಂಡು ಒಂದೊಂದೇ ಹಾಕ್ಕೊಳ್ಳೋಣ. ಇದು ಹೀರೆಕಾಯಿ ಬಜ್ಜಿ ಹಾಕಿದ್ದೀನಿ ನಾನಿಲ್ಲಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಿಮ್ಮಲ್ಲಿ ಇಟ್ಕೊಂಡು ಕರ್ಕೋಬೇಕು. ಇದನ್ನು ಹೀಗೆ ಮಾಡೋದ್ರಿಂದ ಒಳಗಡೆ ಎಲ್ಲ ಚೆನ್ನಾಗೆ ಬೇಯುತ್ತೆ, ಒಳ್ಳೆ ಕಲರ್ ಬರುತ್ತೆ. ಈಗ ಪಡವಲಕಾಯಿದು ಬಜ್ಜಿ ಮಾಡೋಣ. ನೋಡಿ, ಪಡವಲಕಾಯಿನೆಲ್ಲ ಹಿಟ್ಟಲ್ಲಿ ಹಾಕ್ಕೊಂಡು ನೀಟಾಗಿ ಕೋಟ್ ಮಾಡ್ಕೋಬೇಕು. ಈ ಥರ ಕೋಟ್ ಮಾಡಿಕೊಂಡು ಒಂದೊಂದಾಗೆ ಚೆನ್ನಾಗಿ ಕಾದಿರೋ ಅಂಥ ಎಣ್ಣೆಗೆ ಹಾಕ್ಕೋಬೇಕು. ಹಾಕ್ಕೊಂಡು ಒಂದು 5-6 ಸೆಕೆಂಡು ಚೆನ್ನಾಗಿ ತಿರುಗಿಸ್ಕೋಬೇಕು. ಇದನ್ನು ಮೇಲೆ ಕೆಳಗೆ ಮಾಡಿಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಒಳ್ಳೆ ಗೋಲ್ಡನ್ ಕಲರ್ ಬಂದ ಮೇಲೆ ಇದನ್ನು ತೆಗಿಬೇಕು. ನೋಡಿ, ಈ ಥರ ತಿರ್ಗಿಸಿ ಹಾಕ್ತಾನೇ ಇದ್ದರೆ ಸಿಯೋದಿಲ್ಲ, ಒಳಗಡೆ ಎಲ್ಲ ಚೆನ್ನಾಗೆ ಬೇಯುತ್ತೆ. ಪಡವಲಕಾಯಿ ಬಜ್ಜಿ ಹೀರೆಕಾಯಿ ಆಲೂಗಡ್ಡೆಲೂ ಮಾಡ್ತಾರೆ, ಈ ಥರ ಸ್ಲೇಸಾಗಿ ಕಟ್ ಮಾಡಿ. ನಾನಿಲ್ಲಿ ಪಡವಲಕಾಯಿ ಹೀರೆಕಾಯಿ ಬಳಸಿ ಮಾಡಿದ್ದೀನಿ. ಥ್ಯಾಂಕ್ ಯು.